ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ, ಏನು ಹೇಳ್ತೀವಿ? ಪ್ರತಿ ವರ್ಷ ನಾನು ಯಾವತ್ತಿಗೂ ನಾನು ಆಚರಿಸ್ಕೊಳ್ಳಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು, ನನ್ನ ಬ್ರದರ್ಸು, ಮತ್ತು ಭಕ್ತರು, ಹಿತೈಷಿಗಳು ಎಲ್ಲ ಪ್ರತಿ ವರ್ಷ ಅವರೇ ಆಚರಣೆ ಮಾಡೋದು. ನನ್ನ ಒಂದು 45 ಹುಟ್ಟುಹಬ್ಬ ಇದು. ಏನೇನು ಕಾರ್ಯಕ್ರಮ ಆ್ಯಕ್ಚುಲಿ ಕಾರ್ಯಕ್ರಮ ಬೆಳಿಗ್ಗೆ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ 1,000 ಜನ ಬಡ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮತ್ತು ಈ ಒಂದು ನಮ್ಮ ಒಂದು ಗುಂಡ್ರಾವ್ ಬಿಲ್ಡಿಂಗು, ನಮ್ಮ ಗುಲ್ಬರ್ಗ ಕಾಲೋನಿಗೆಲ್ಲ ಒಂದು 100-105 ಜನ ಮಹಿಳೆಯರಿಗೆ ಸೀರೆನ ಇದು ಮಾಡಿದ್ವಿ, ವಿತರಣೆ ಮಾಡಿದ್ವಿ. ಮತ್ತೆಲ್ಲ ಸ್ನೇಹಿತರ ಸೇರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಯಾವ ಥರ ಮಾಡ್ತೀವಿ, ಏನು ಮಾಡಬೇಕು? ನಮ್ದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ಅವ್ರಿಗೆ ಎಲ್ಲ ಪ್ಲ್ಯಾನ್. ನನ್ನ ಕಡೆಯಿಂದ ಅವರೆಲ್ಲರಿಗೂ ಭಗವಂತ ಅವ್ರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಅವರು ಪ್ರೀತಿ ವಿಶ್ವಾಸ ಥರ ನಮ್ಮ ಜೊತೆ ಕೈ ಕಲ್ಪಟ್ಟು. ಈ ವರ್ಷ ಇನ್ನೇನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ? ನೆಕ್ಸ್ಟ್ ಯೋಜನೆಗಳು ಅಂತಂದರೆ ನೆಕ್ಸ್ಟ್ BBMPಗೆ ಒಂದು ಟ್ರೈ ಮಾಡಬೇಕು ಅಂತೇಳಿ ಎಲೆಕ್ಷನ್ಗೆ ಇದು ಮಾಡ್ತಾಯಿದ್ವಿ. ಏನೋ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ರೆ ನೋಡೋಣ. ನಮಗೆ ನೀವು ಕೂಡ ಆಕಾಂಕ್ಷೆ ಆಗಿದ್ದೀರಾ ಅಂತ ಹೇಳ್ತಾರೆ? ಹೌದು ಸರ್, ಖಂಡಿತ. ಆ ಪಕ್ಷದಿಂದ ಪಕ್ಷ ಅಂತ ಅವ್ರು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನನಗೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಜನಗಳ ಅಭಿಪ್ರಾಯ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಪಕ್ಷದಲ್ಲಿ ನಾನು ನಿಂತ್ಕೊಳ್ತೀನಿ. ಯಾವ ಥರ ಸಂದೇಶ? ಹಿತೈಷಿಗಳು ಅವರು ಯಾವತ್ತೂ ನನ್ನ ಹಿತೈಷಿಗಳೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಮನೆಗೆ ಅವ್ರು ಇನ್ನೂ ಹೆಚ್ಚಿನ ಆಯಸ್ಸು ಸದಾ ನನ್ನ ಜೊತೆ ನಮ್ಮ ಪ್ರೀತಿ ವಿಶ್ವಾಸದಿಂದ ಇದ್ದೇ ಇದ್ವಿ. ಕಾರ್ಪೊರೇಟ್ ನಿಂತರೆ ನೀವು ಯಾವ ರೀತಿ ಯೋಜನೆ? ಸರ್, ನನ್ನ ಯೋಜನೆಗಳು ಅಂತ ನಾವು ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಕಾಂಕ್ಷೆ ಇದೆ.